ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಒಂದು ಪೂಜೆ ಮಾಡಬೇಕಿತ್ತು. ಇಬ್ಬರು ಬೆಳಗ್ಗೆ ಎದ್ಬಿಟ್ಟು ಬೈಕಲ್ಲಿ ಹೋಗಿ ಕೋಳಿ ತತ್ತೀವಿ ಅಂತ ಹೋದವರು ಶುಂಠಿ ಎರಡು ಶುಂಠಿ 2 hours later ತೊಂದ್ರಪ್ಪ. 2 ಅವರ್ ಆದಮೇಲೆ ನಿಧಾನಕ್ಕೆ ಜಟ್ಕ ಗಾಡಿ ಓಡಿಸ್ತಿದ್ದ ನಮ್ಮ ಬಾಮೈದವನು. ಆಮೇಲೆ ನಮ್ಮ ಚಿಕ್ಕಪ್ಪ ನೋಡಿದ್ರೆ ಇಲ್ಲಿ ಒಳಗೆ ಗುರಿ ಹಾಕ್ತಿದ್ರು. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ. ಇವ್ರು ನಮ್ಮ ಚಿಕ್ಕಪ್ಪ ನೋಡಿದ್ರೆ ಕೋಳಿನೇ ಬೇಯಕ್ಕೆ ಹಾಕ್ಬಿಟ್ರು. ಕೋಳಿನ ಬೊಕ್ಕನ ಪಾಚ ಕರ ಅಂತ ಕಿತ್ತಾಕ್ಬಿಟ್ಟು ಅದನ್ನು ಸಡ ಅಂತ ಸುಟ್ಬಿಟ್ಟು ನೋಡಿ ಹೆಂಗೆ ನೋಡಿ. ಈಗ ಕೋಳಿ ಜೀವ ಸತ್ತಿದ್ರು ಇನ್ನೂ ಸತಿ ಸಾಯ್ತೈತೆ. ಹಂಗೆ ಇವತ್ತು ದೇವ್ರ ಕೆಲಸ ಫುಲ್ ಮಾಡೂಟ ನಮ್ಮ ಕಟಿಂಗ್ ಬಸ್ಯಾ ಅಷ್ಟೇ. ಕಟಿಂಗು ಎಲ್ಲ ಮುಗಿಸ್ಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣರೆಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಮತ್ತು ನಮ್ಮ ಅಕ್ಕ ಅಷ್ಟರಲ್ಲಿ ಕಲ್ ಮೇಲೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆನಿಯನ್ ಫುಲ್ಲು ಜಾರ್ತಾ ಇದೆ, ಕಲ್ ಮೇಲೆ ನಿಲ್ತಿಲ್ಲ ಅದು. ಆಮೇಲೆ ನಮ್ಮ ಅಜ್ಜಿ ಹೆಲ್ಪ್ ಮಾಡೋಕ್ಕೆ ಬಂದರು. ನಮ್ಮ ಅಜ್ಜಿ ಪಾಪಚ್ಚಿ ಹಿಂಗೆ ಹಂಗೆ ಅಂತ ನಮಗೆಲ್ಲ ಹೇಳ್ಕೊಂಡು ಕೊಟ್ಟಿದ್ರು. ಹಿಂಗಲ್ಲಪ್ಪ ಹಿಂಗರೀರಿ ಅಂತ ಹೇಳಿ. ಆಮೇಲೆ ನಮ್ಮ ಅಕ್ಕ ತಪ್ಪಲೆ ಇಟ್ಲು. ಸೌಟ್ ಯಾಕೋ ಕೆಳಗಿಡ್ತಾಳೆ. ಆಮೇಲೆ 1 3 to 4 ಸ್ಪೂನ್ಸ್ ಆಯಿಲ್ ಹಾಕಿದ್ಲು. ಆಯಿಲ್ ಹಾಕಾದ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕಿದ್ಲು. ಈರುಳ್ಳಿನ ಸ್ವಲ್ಪ ಬ್ರೌನಿಶ್ ಕಲರ್ ಆಗೋವರೆಗೂ ಹುರಿದು ಆಮೇಲೆ ತಿರ್ಗಾ ನಾವು ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ವಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟ್ ಚಿಕನ್ನ ನಮ್ಮ ಅಕ್ಕ ಒಳ್ಳೆ ಫುಟ್ಬಾಲ್ ಥರ ಹಾಕ್ತಿದ್ದಾಳೆ ನೋಡಿ ಗಾಯ್ಸ್. ಆಮೇಲೆ ನಾನು ಹೋಗಿ ಹಾಕಿದೆ. ನಮ್ಮ ಅಕ್ಕ ಫುಲ್ ದೂರ ನಿಂತ್ಕೊಂಡು ಕೈ ಆಡಿಸ್ತಿದ್ದಾಳೆ. ಫುಲ್ ಅದು ಆಯಿಲ್ ಬಿಡ್ಕೊಳ್ಳೋವರೆಗೂ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ವಿ. ಆಮೇಲೆ ತಿರ್ಗಾ ನಾನು ಕಾಯಿನ ರುಬ್ಕೊಳ್ಳೋಣ ಮಸಾಲೆಗೆ ಅಂತ ಹೇಳ್ಬಿಟ್ಟು ಕಾಯಿನ ತುರಿತಿದ್ದೀನಿ. ಬಟ್ ಕೈಯೆಲ್ಲ ಫುಲ್ಲು ಇದು ಒಂಥರ ಕಾಯಿ ತುರಿಯೋದೇ ಒಳ್ಳೆ ದೊಡ್ಡ ಕಷ್ಟ ಆಗಿಬಿಟ್ಟಿದೆ ನಮಗೆ. ಉಪ್ಪು ಎಲ್ಲ ಹಾಕಿದ್ರು. ಸಾಂಬಾರನ್ನ ಕುದಿಯೋಕ್ಕೆ ಅಂತ ಬಿಟ್ಟಿದ್ದೀವಿ. ನೆಕ್ಸ್ಟ್ ನಾವು ಮುದ್ದೆ ಮಾಡ್ತಿದ್ದೀವಿ. ಅಲ್ಲೆಲ್ಲ ವಾಶ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಆಮೇಲೆ ನಮ್ಮ ಅಜ್ಜಿ ಎಲ್ಲ ಮುದ್ದೆ ಎಲ್ಲ ಆಮೇಲೆ ಏನು ಇದು ಮಾಡಿ ರೌಂಡ್ ಶೇಪಿಂಗ್ ಮಾಡಿದ್ವಿ. ಮುದ್ದೆನೂ ಆಯಿತು. ಆಮೇಲೆ ಎಲ್ಲನೂ ಆಗಿದೆ. ಪೂಜೆ ತಯಾರಿ ಎಲ್ಲ ಆಯಿತು. ಪೂಜೆ ಸ್ಟಾರ್ಟ್ ಆಯಿತು. ನನ್ನ ತಂಗಿ ಫಸ್ಟು ಗೋಪಿಕಾ ಸ್ಟಾರ್ಟ್ ಮಾಡಿದ್ಲು. ಪೂಜೆನ ಮಾಡಿದ್ಲು. ದೇವರೇ ಬಂದ್ಬಿಡ್ಬೇಕು ಆ ಲೆವೆಲಿಗೆ ಪೂಜೆ ಮಾಡಿದ್ಲು. ಅದಾದಮೇಲೆ ನನ್ನ ತಂಗಿ ಚಂದನ ಕೊಟ್ಟಳು. ಇವಳ ಬಗ್ಗೆ ಇವತ್ತು ಹೇಳಲ್ಲ, ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಇವಳಿಗೂ ನನಗೂ ಸ್ವಲ್ಪ ಆಗೋದೇ ಇಲ್ಲ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂದ್ಕೆ ಮುಂದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ. ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಬಾಳೆಹಣ್ಣು ಮುರಿದಿರಲಿಲ್ಲ ಅಂತ ನಾನೇ ಬಾಳೆಹಣ್ಣು ಮುರಿದ್ಬಿಟ್ಟೆ. ಈಗ ನೋಡಿ ಒಬ್ಬೊಬ್ಬ ಡಿಸೈನಾಗಿ ದೇವ್ರ ಹತ್ರ ಬೆಡ್ಕೊತಾನೆ ಕಾಲಿಗೆ ಬಿದ್ದುಬಿಟ್ಟು. ಒಬ್ಬ ನೋಡಿದ್ರೆ ಕೋಟಿ ಕಾರು, ಇನ್ನೊಬ್ಬ ನೋಡಿದ್ರೆ ಕೋಟಿ ಹಣ. ಒಬ್ಬ ಅಂತೂ ಜೆ ಸಿ ಬಿ, ಇನ್ನೊಬ್ಬ ಬೈಕ್ ರೈಡು. ಇನ್ನೊಬ್ಬರು ಅಧ್ಯಕ್ಷರವರೇ CM ಆಗಬೇಕಂತವ್ರು. ಇವರೇ CM. ನೋಡಿ ನಮ್ಮ ದೇವ್ರನ್ನ ಈಗ ತೋರಿಸ್ತೀವಿ. ನೀವು ಈ ಥರ ಪೂಜೆ ಮಾಡಿ. ಕಾಯಕವೇ ಕೈಲಾಸ. ತುಂಡೈಕ್ಲು ಫ್ಯಾಮಿಲಿ ರಿವೀಲಿಂಗ್ ವಿಡಿಯೋ. ಇವನೇ ನಮ್ಮ ಹೆಸರು ಮೋದಿ ಅಂತ ಇವನಿಗೆ ಇಟ್ಟಿದ್ದೀವಿ.
30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಸುಪ್ಪಟೆಲೆಯಲ್ಲಿ ಮುದ್ದೆ ಸಾಂಬಾರೆಲ್ಲ ಬಿಟ್ಟು ಎಲ್ಲ ತಿಂತಾ ಇದ್ದೀವಿ ಇವಾಗ. ಎಲ್ಲರೂ ರಿವ್ಯೂಸ್ ಕೇಳೋಣ. ಸೈಕಾಗಿದೆ. ಹೇಳು ಚಂದು, ಹೆಂಗಿದೆ? ಹೆಂಗಿದೆಪ್ಪ? ಹಾಂ, ನಮ್ಮ ಸಾಪಡು ನಲ್ಲ ಇರೋದು. ಸಖತ್ತಾಗಿದೆ, ಸಖತ್ತಾಗಿದೆ. ಇದು ನಮ್ಮ ಫಸ್ಟ್ ಲಾಗ್ ಆಗಿರುತ್ತೆ. ಇನ್ನು ಮುಂದೆ ಹೊಸ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀವಿ. ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ತುಂಡೈಕ್ಲು ಫ್ಯಾಮಿಲಿ.